ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ರೆಡಿಮೇಡ್ ಕುಚ್ಚನ್ನ ಹೇಗೆ ಸೀರೆಗೆ ಫಿಕ್ಸ್ ಮಾಡೋದು ಅಥವಾ ಹೊಲಿಯೋದು ಅನ್ನೋದನ್ನು ನೋಡೋಣ. ಎಷ್ಟು ಸಿಂಪಲ್ಲಾಗಿದೆ. ಈಗ ಮದುವೆ ಸೀಸನ್ ಬರ್ತಾ ಇದೆ, ತಕ್ಷಣಕ್ಕೆ ಯಾರೂ ಕುಚ್ಚು ಹಾಕಿ ಕೊಡೋದಿಲ್ಲ, 15 ದಿನನಾದರೂ ಬೇಕಾಗುತ್ತೆ. ಸೊ ರೆಡಿಮೇಡ್ ಕುಚ್ಚೇ ಸಿಗುತ್ತೆ. ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಸೊ ಶುರು ಮಾಡೋಣ. ಈ ಎಲ್ಲ ರೀತಿಯಾದಂತಹ ಕುಚ್ಚು ರೆಡಿಮೇಡ್ ಕುಚ್ಚು ಸಿಗುತ್ತೆ ನಿಮಗೆ. ಈಗ ಸಿಂಪಲ್ಲಾಗಿರೋದ್ರಿಂದ ಹಿಡಿದು ಬೀಡ್ಸ್ ಹಾಕಿರೋದ್ರಿಂದ ಹಿಡಿದು ಈ ರೀತಿಯಾಗಿ ಎಲ್ಲ ಕಲರಿಂದು ಹಾಗೆಯೇ ಡಿಸೈನ್ಸಿಂದು ಬೇರೆ ಬೇರೆ ಡಿಸೈನ್ಸಿಂದು ನಿಮಗೆ ಕುಚ್ಚುಗಳು ಸಿಗುತ್ತೆ. ಇದು ಕೇವಲ 200 ರೂಪಾಯಿ ಒಳಗಡೆ. ಇದು ಡಿಸೈನ್ ಮೇಲೆ ಹೋಗುತ್ತೆ. ಸೊ ನಾನು ಪರ್ಟಿಕ್ಯುಲರಾಗಿ ರೇಟ್ ಹೇಳೋದಿಲ್ಲ. 200 ಒಳಗಡೆ ನಿಮಗೆ ಈ ರೀತಿಯಾದಂತಹ ಕುಚ್ಚುಗಳು ಸಿಗುತ್ತೆ ಮಾರ್ಕೆಟ್ನಲ್ಲಿ. ನಾನು ಈ ಬ್ಲೂ ಕಲರ್ನ ಕುಚ್ಚು ತೊಗೊಂಡು ಬಂದೀನಿ. ಆ್ಯಕ್ಚುಲಿ ಇದು ಡಾರ್ಕ್ ಪರ್ಪಲ್ಲು, ನಿಮಗೆ ಇಲ್ಲಿ ಬ್ಲೂ ಥರ ಅನಿಸುತ್ತೆ. ನಾನು ಪರ್ಪಲ್ ಸ್ಯಾರಿಗೆ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡೋಣ. ಇದನ್ನು ಪೂರ್ತಿಯಾಗಿ ಪಿನ್ ಹಾಕಿ ಸುತ್ತಿರ್ತಾರೆ, ಇದನ್ನು ಬಿಚ್ಕೊಳ್ಳೋಣ. ಇದು ಕರೆಕ್ಟು ಒಂದು ಸ್ಯಾರಿ ಅಂಚಿನ ವಿಡ್ತ್ ಇರುತ್ತೆ, ಮತ್ತು ಎಕ್ಸ್ಟ್ರಾ 2 ಇಂಚಿದ್ದೇ ಇರುತ್ತೆ. ಯಾಕಂದರೆ ಇದು ಲೇಸ್ ಆಗಿರೋದ್ರಿಂದ ಇದು ಬಿಟ್ಕೊಳ್ಬೋದು ಸೈಡು. ಅದರಿಂದ ಇದು ಮಡ್ಚ್ ಹೊಲಿಲಿಕ್ಕೆ ಬೇಕಾಗುತ್ತೆ ಅಂತ ಇದರಲ್ಲಿ 2 ಇಂಚಷ್ಟು ಎಕ್ಸ್ಟ್ರಾ ಇರುತ್ತೆ. ಸೊ ಇದನ್ನು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹರಳು ಹಾಕಿದ್ದಾರೆ, ಗೋಲ್ಡನ್ ಬಾರ್ಡ್ರ್ ಹಾಕಿರ್ತಾರೆ. ಎಲ್ಲದರಲ್ಲೂ ಕಾಮನ್ನಾಗಿ ಗೋಲ್ಡ್ ಬಾರ್ಡ್ರ್ ಮೇಲೇ ಈ ಕುಚ್ಚಿನ ಡಿಸೈನ್ನ ಮಾಡಿರ್ತಾರೆ. ಸೊ ಈ ಗೋಲ್ಡ್ ಲೇಸು ಮತ್ತು ಇಲ್ಲಿ ಹಾಕಿರೋಂಥದ್ದು ಬ್ಲೂ ಕಲರ್ ಥ್ರೆಡ್ಡಲ್ಲಿ, ಸಿಲ್ಕ್ ಥ್ರೆಡ್ಡಲ್ಲಿ, ಹಾಗೆಯೇ ಸ್ಟೋನ್ ವರ್ಕ್ ಕೂಡ ಇದೆ, ಗೋಲ್ಡ್ ಬೀಡ್ಸ್ ಕೂಡ ಇದೆ ಇದರಲ್ಲಿ. ನೀವು ಈ ಗೋಲ್ಡ್ ಬಾರ್ಡ್ರು ಒಳಗಡೆ ಬರೋ ರೀತಿನಾದರೂ ಹೊಲ್ಕೊಳ್ಬೋದು, ಮೇಲ್ಗಡೆ ಇರೋ ಥರನಾದ್ರು ಹೊಲ್ಕೋಬೋದು. ನಾನು ಮೇಲ್ಗಡೆ ಕಾಣಲಿ ಪರವಾಗಿಲ್ಲ, ಇನ್ನೂ ಗ್ರ್ಯಾಂಡ್ ಲುಕ್ ಅನಿಸುತ್ತೆ ಅನ್ನೋಕ್ಕೋಸ್ಕರ ನಾನು ಮೇಲ್ಗಡೆ ಇಟ್ಟು ಹೊಲಿತಾ ಇದ್ದೀನಿ. ಸೀರೆ ಅಂಚನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಹೊಲಿಬೇಕು. ನೀವು ಇದನ್ನು ಹೊಲಿಬೋದು ಅಥವಾ ಜಿಗ್ಜಾಗ್ ಮಾಡ್ಕೊಳ್ಬೋದು. ಜಿಗ್ಜಾಗ್ ಮಾಡಿದರೂ ಕೂಡ ಇದ್ರ ಮೇಲೆ ಹೊಲಿಬೋದು, ಅಥವಾ ನೀವು ಡೈರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಕುಚ್ಚಿಟ್ಬಿಟ್ಟು ಒಂದೇ ಹೊಲಿಗೆಯಲ್ಲಿ ಪೂರ್ತಿಯಾಗಿ ಮುಗಿಸ್ಕೊಳ್ಬೋದು. ನಾನಿಲ್ಲಿ ಫಸ್ಟ್ ಮಡ್ಚ್ಕೊಳ್ತಾ ಇದ್ದೀನಿ. ಮಡ್ಚ್ಕೊಂಡಾದಮೇಲೆ ಇದ್ರ ಮೇಲ್ಗಡೆ ಕುಚ್ಚನ್ನು ಇಟ್ಟು ಹೊಲಿತಾ ಇದ್ದೀನಿ. ಈಗ ಪೂರ್ತಿ ಅಂಚು ಹೊಲ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಈ ರೆಡಿ ಲೇಸ್ನ ಇಟ್ಟು ಹೊಲಿಬೇಕು. ಈಗ ಫೂಟನ್ನು ಚೇಂಜ್ ಮಾಡ್ಕೊಳ್ತೀನಿ, ಯಾಕಂದರೆ ಇದು ಜನರಲ್ ಹೊಲಿಯುವಂತಹ ಫೂಟು. ಇಲ್ಲಿ ಬೀಡ್ಸ್ ಇದೆ, ಹಾಗೆಯೇ ಹರಳಿರೋದ್ರಿಂದ ಈ ಥರದ ಫೂಟಲ್ಲಿ ನಾವು ಇದನ್ನು ಹೊಲಿಲಿಕ್ಕೆ ಬರೋದಿಲ್ಲ, ಸೂಜಿ ಮುರಿದೋಗುತ್ತೆ. ಸೊ ಅದರಿಂದ ನಾನು ಏನು ಮಾಡ್ತೀನಿ, ಸಿಂಗಲ್ ಸೈಡೆಡ್ ಫೂಟನ್ನ ಯೂಸ್ ಮಾಡ್ತೀನಿ. ನೀವು ಈ ರೀತಿಯಾದಂಥ ಫೂಟ್ ಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಬೋದು ಅಥವಾ ಕೊಂಡ್ಕೊಳ್ಬೋದು. ವಂಡರ್ ಸ್ಟಿಚ್ ಮಿಷಿನಲ್ಲಿ ಫೂಟ್ ಚೇಂಜ್ ಮಾಡೋದು ತುಂಬಾ ಈಸಿ. ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ಫೂಟ್ ಓಪನ್ ಆಗುತ್ತೆ. ಹಾಗೆಯೇ ಜಸ್ಟ್ ಇದನ್ನು ಕುದುರೆ ಅಂತ ಏನಂತಾರೆ ಇದಕ್ಕೆ, ಅದನ್ನು ಕೆಳಗೆ ಮಾಡಿದರೆ ಇದು ಫಿಕ್ಸ್ ಆಗಿಬಿಡುತ್ತೆ. ತುಂಬ
ತುಂಬಾ ಈಸಿ. ಬೇರೆ ಮಿಷಿನ್ ಥರ ಸ್ಕ್ರೂ ಹಾಕೋದು ತೆಗೆಯೋದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರೋದಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಈಗ ಫಿಕ್ಸ್ ಮಾಡಿದ ಮೇಲೆ ಈ ಥರ ಅದರ ಮೇಲ್ಗಡೆ ಹೊಲ್ಕೊಂಡ್ಬಿಟ್ರೆ ನಮ್ಮ ಕುಚ್ಚು ರೆಡಿಯಾಗಿದೆ. ಅದಕ್ಕೋಸ್ಕರ ಸಿಂಗಲ್ ಸೈಡೆಡ್ ಫೂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ತೆಗೆದು ಫಿಕ್ಸ್ ಮಾಡ್ಕೊಳ್ಳೋ ಅಂತಹ ಫೂಟು ನಿಮಗೆ ಎಕ್ಸ್ಟ್ರಾ ಸಿಗತ್ತೆ. ನಿಮ್ಮ ಇದರಲ್ಲಿ ಇಲ್ಲ, ಮಿಷನಲ್ಲಿ ಅವೈಲೇಬಲ್ ಇಲ್ಲ ಅಂದರೆ, ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಚೇಂಜ್ ಮಾಡಿಕೊಂಡು ನಾನು ಇದನ್ನು ಹೊಲ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದೇ ಹೊಲಿಗೆಯಲ್ಲಿ ನಾವು ಸೀರೆಗೆ ಕುಚ್ಚು ಕಟ್ಬೋದು ಅಂತ ಹೇಳಿ. ಇದನ್ನು ನಾವು ರೆಡಿ ಮಾಡಿಸ್ಲಿಕ್ಕೆ ಅಂತ ಹೋದರೆ 15 ದಿನ ಕೊಡಬೇಕು. ಮತ್ತು ಇದಕ್ಕೆ ಏನಿಲ್ಲ ಅಂದರೂ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಅದರ ಅರ್ಧದಲ್ಲಿ ಸಿಂಪಲ್ಲಾಗಿ ಕುಚ್ಚು ಕಟ್ಕೊಂಬಿಡ್ಬೋದು ಯಾವುದೇ ಸೀರೆಗಾದ್ರೂ. ನೀವು ಈ ರೀತಿಯಾಗಿ ಮಾರ್ಕೆಟಿಂದ ತಗೊಂಡು ಬಂದು ನಿಮಗೆ ಇಷ್ಟ ಆಗುವಂಥ ರೀತಿಯಲ್ಲಿ, ಇಷ್ಟ ಆದ ರೀತಿಯಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇದು ಹೇಗೆ ಅನ್ನಿಸ್ತು, ನೀವು ಟ್ರೈ ಮಾಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆಯೇ ಕಾಮೆಂಟ್ ಮಾಡಿ ಹೇಳಿ ಯಾವ ರೀತಿ ಅನ್ನಿಸ್ತು ಅಂತ. ಹಾಗೆಯೇ ನೋಡ್ತಾ ಇರಿ ನನ್ನ ಚಾನಲ್ ಚೈತ್ರಾಸ್ ಕ್ರಿಯೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.